ಫ್ರೀ ಬಸ್ ಪಾಸಾ ಕೊಡಿ, ಆದರೆ ಆ ಫ್ರೀ ಬಸ್ ಪಾಸ್ನ ಎಫೆಕ್ಟ್ ಏನಾಗಿದೆ ಇದೆಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ನೋಡೋಣಪ್ಪ. ನಾನು ನೆನ್ನೆನ ಮೊನ್ನೆನೋ ದೇವನಹಳ್ಳಿತ ಯಾವುದೋ ಊರಲ್ಲಿ ಬಸ್ ಇಲ್ಲ ಅಂತೇಳಿ ಮಕ್ಕಳು, ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಗ್ತವೆ. ಇಲ್ಲಿ ಬೆಂಗಳೂರಿಗೆ 30 ಕಿಲೋಮೀಟ್ರು. ಇದು ಎಫೆಕ್ಟು. ಫ್ರೀ ಬಸ್ ಕೊಟ್ಟಿದ್ದೀರಲ್ಲ, ಒಂದು ಕಡೆ ಫ್ರೀ ಬಸ್ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತೇಳಿ ಶಾಲಾ ಮಕ್ಕಳು ಸೈಕಲ್ಲೂ ಕೊಡಲಿಲ್ಲ ಕಳೆದ 4 ವರ್ಷದಿಂದ. ಆ ಮಕ್ಕಳು ದಿನ ಸ್ಕೂಲಿಗೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ತಂದಿಟ್ಟಿದ್ದೀರಲ್ಲಪ್ಪ, ಅವ್ರಿಗೂ ಒಂದು ಕಾರ್ಯಕ್ರಮ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗ 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದೀರಿ. ದಿನಾ ಟಿ ವಿ ಪತ್ರಿಕೆ ತೆಗೆದುಬಿಟ್ರೆ ಆ ಮಂತ್ರಿಗಳು, ಇಲಾಖಾ ಮಂತ್ರಿಗಳು 15,000 ಸಿಬ್ಬಂದಿಗಳ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. 1 ವರ್ಷದಿಂದ ಬರೀ ಇದೇ ಆಗಿದೆ. 8 ತಿಂಗಳಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತೇನೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ.